ದಿವ್ಯಾಕ ಬಂದಾಗ ಮಾತಾಡ್ಸು ಅಂದ್ರೆ ಮಾತಾಡ್ಸಿಲ್ಲ ಫ್ರೆಂಡ್ಸ್, ನಾಚ್ಕೊಂಡು. ದಿವ್ಯಾಕ ತಂದು ಕೊಟ್ಟಿರೋ ತಿಂಡಿ ಮಾತ್ರ ತಿಂತೈತೆ ಕದ್ದು ಮುಚ್ಚಿಯಲ್ಲಿ. ಈಗ 6:30ಕ್ಕೆ ಕಳಶ ಕದಲಿಸ್ಬೇಕು ಫ್ರೆಂಡ್ಸ್. ಮತ್ತೆ ಶನಿವಾರ ಅಂದರೆ ನಾಳೆ ಬೆಳಗ್ಗೆ 7:30 ಒಳಗಡೆ ಇಳಿಸ್ಕೋಬೋದು. ಅದಕ್ಕೆ 6 ಕಾಲ ಹಂಗೆದ್ದು ಕೈಕಾಲು ಮುಖ ತೊಳ್ಕೊಂಡು ಕದಲಿಸ್ಬಿಟ್ಟು ಮಾರನೇ ದಿನ ಎತ್ಕೋತೀನಿ. ಇನ್ನು ಈ ಶುಭ ಸಂದರ್ಭ ಬರೋಕ್ಕೆ 1 ವರ್ಷ ಕಾಯಬೇಕು. ವರಲಕ್ಷ್ಮೀ ದೇವಿ ಬರೋಕ್ಕಲ್ಲ ಫ್ರೆಂಡ್ಸ್. ನಾವು ಸ್ವಲ್ಪ ಹೊತ್ತು ಕಲಿಸ್ಬಿಟ್ಟು ಅಷ್ಟು ಚೆನ್ನಾಗಿ ನಿದ್ದೆ ಮಾಡಿ ಎದ್ಬಿಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಮೈಂಡು ಸ್ಟಕ್ ಆಗಿಬಿಟ್ಟೈತೆ. ಈ ವರ್ಷ ತುಂಬ ಚೆನ್ನಾಗಿ ಬಂತು. ಅಲಂಕಾರ ಎಲ್ಲ ಸಖತ್ ಇಷ್ಟ ಆಗಿತ್ತು ನನಗೆ. ನಾನು ಕೈಕಾಲು ಮುಖ ತೊಳ್ಕೊಂಡು ದೇವ್ರನ್ನ ಕದಲ್ಸೋಣ ಅಂತ ಬಂದೆ. ಅದಕ್ಕೆ ಮೊದಲು ಅರ್ಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನಾವು ಹೆಂಗೆ ಪೂಜೆ ಮಾಡಿಬಿಟ್ಟು ಕಲಶ ಇಡ್ತೀವಿ, ಮತ್ತೆ ಕಲಶನ ಕದಲ್ಸ್ಬೇಕಾದ್ರೂ ಅಷ್ಟೇ ಅದೇ ಪ್ರಾಸೆಸ್ಸಲ್ಲೇ ಪೂಜೆ ಎಲ್ಲ ಮಾಡ್ಕೋಬೇಕು. ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಕೊಂಡು ಅಗರಬತ್ತಿ ಕರ್ಪೂರ ಎಲ್ಲ ಹಚ್ಕೋಬೇಕು. ಇವತ್ತು ತೆಗಿಯೋಕ್ಕೆ ಮನ್ಸಾಗ್ತಾ ಇರಲಿಲ್ಲ ನನಗೆ. ಒಂದು ಇಕ್ಕಟ್ಟು ಜಾಗ ಕೈಕಾಲು ತಾಗ್ತಿದೆ ಓಡಾಡಬೇಕಾದ್ರೆ ಅಂತ ಅಂದ್ಬಿಟ್ಟು ಅಷ್ಟೇನೆ. ಇಲ್ಲಾಂದ್ರೆ ನಾನು 3 ದಿನ ಇಟ್ಕೊಂಡು ಪೂಜೆ ಮಾಡ್ಬೋದಾಗಿತ್ತು. ಮತ್ತೆ ಎಲ್ರಿಗೂ ಇಷ್ಟ ಆಯಿತು ಈ ಸಲ ವರಲಕ್ಷ್ಮಿ ಹಬ್ಬ. ಎಲ್ಲರೂ ಕಮೆಂಟ್ ಮಾಡಿದ್ರಿ ತುಂಬ ಲಕ್ಷಣವಾಗಿ ಕಾಣಿಸ್ತಿದೆ ದೇವರು, ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟು ಸಲ ನೋಡಿದೀವೋ. ನಾನು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಆಮೇಲೆ ಮಡ್ಲು ತುಂಬ್ತಾ ಇದ್ದೀನಿ. ಬ್ಲೌಸ್ ಪೀಸ್ ಇಟ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಹೂವು ಇಟ್ಕೊಂಡು ಅದ್ರ ಮೇಲೆ ಅಕ್ಕಿ ಹಾಕ್ಕೋಬೇಕು. 1 ಬಟ್ಲಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಎಣಸಿ ಹಾಕ್ಕೋಬಾರ್ದಂತೆ, ಬೊಕ್ಸೆಲ್ ಹಾಕ್ಕೋಬೇಕಂತೆ. ಬೊಕ್ಸೆಲ್ ಹಾಕಿ ಇಟ್ಕೊಂಡು ಬಟ್ಲಲ್ಲಿ ಆಮೇಲೆ ಹಾಕ್ಕೊಂಡೆ. ಅದಕ್ಕೆ ಬೆಲ್ಲದಚ್ಚು ಮತ್ತು ಕೊಬ್ಬರಿ ಬಟ್ಲು, ಎಲೆ ಅಡಿಕೆ ಮತ್ತೆ ಮಾಡಿರೋ ತಿಂಡಿ, ಇಟ್ಟಿರೋ ಹಣ್ಣುಗಳು ಎಲ್ಲಾನು ಒಂದೊಂದು ಸಪ್ರೇಟಾಗಿ ದೇವ್ರಿಗೆ ಎತ್ತಿಟ್ಟೆ. ಅದನ್ನು ಮನೆಯವ್ರು ಮಾತ್ರ ತಿನ್ನಬೇಕು. ಮತ್ತು ದೇವ್ರ ಮುಂದೆ ಇಟ್ಟಿರೋದು ಯಾರಿಗಾದ್ರೂ ಕೊಡ್ಬೋದು, ಪರವಾಗಿಲ್ಲ, ನಾವು ತಿನ್ಬೋದು. ಎಲ್ಲ ಇಟ್ಕೊಂಡಿದ್ದಾದ್ಮೇಲೆ ಅಕ್ಷತೆ ಎತ್ಕೊಂಡು ಪೂಜೆಯಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸು ತಾಯಿ ಅಂತ ಕೇಳ್ಕೊಂಡು ಬರೋ ವರ್ಷ ಇನ್ನೂ ಚೆನ್ನಾಗಿ ಹಬ್ಬ ಮಾಡೋ ಥರ ಆಗಲಿ ಅಂತ ಹೇಳ್ಬಿಟ್ಟು ದೇವ್ರನ್ನ ಕದಲಿಸ್ಬಿಟ್ಟು ಬಿಟ್ಟೆ. ಇನ್ನು ಬೆಳಗ್ಗೆ ಇಳಿಸ್ಕೊಂಡ್ರೆ ಆಯಿತು, ತಕ್ಷಣ ಇಳಿಸ್ಬಾರ್ದಂತೆ. ಇದು ದಿವ್ಯಾಕ ತಂದಿದ್ದು ಫ್ರೆಂಡ್ಸ್ ಸ್ವೀಟು. ಚಂಪಾಕಲಿನೂ ಅಲ್ಲ, ಇದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಇತ್ತು, ಸಖತ್ತಾಗಿತ್ತು ನನಗಂತೂ. ಇಲ್ಲಿ ಫ್ರೆಂಡ್ಸ್ ದಿವ್ಯಾಕ ಹೇಳ್ಕೊಟ್ಟಿದ್ದ ಟಿಪ್ನೇ ಪಕ್ಕಾ ಫಾಲೋ ಮಾಡಿದೆ. ಸಖತ್ತಾಗಿ ಬಂತು ಫ್ರೆಂಡ್ಸ್. ಇಲ್ಲಿ ಚೆನ್ನಾಗಿ ಬರ್ತೈತೆ. ಇಲ್ಲಿ ಇದು ಲಾಸ್ಟ್ನಿದು ಉಬ್ಬಿ ಸಹ ಬರ್ತೈತೆ. ಬಂತು ಫ್ರೆಂಡ್ಸ್, ಫೈನಲಿ ಒಬ್ಬಟ್ಟು ಬಂತು ನಂಗೂ ಮಾಡೋಕ್ಕೆ. ಇನ್ಮೇಲೆ ರುಚಿಗೆ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಾಗಿದೆ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಮೆಹಂದಿ ಒಂದೇ ಅವರ್ ಹಾಕ್ಕೊಂಡಿದ್ದು, 1 ಅವರ್ಗೆ ಇಷ್ಟು ಡಾರ್ಕಾಗಿ ಬಂದೈತೆ. ಫೈನಲಿ ಹಬ್ಬ ಎಲ್ಲ ಚೆನ್ನಾಗಿ ಆಯಿತು ಫ್ರೆಂಡ್ಸ್. ಇವತ್ತು ಇಳಿಸೋ ಕಾರ್ಯಕ್ರಮ, ಅದಕ್ಕೆ ಬೆಳಗ್ಗೆನೆ ಎದ್ಬಿಟ್ಟು ಇಳಿಸೋದ್ರ ಜೊತೆಗೆ ಮನೆ ಕೆಲಸ ತುಂಬ ಐತೆ ಫ್ರೆಂಡ್ಸ್. ಅದಕ್ಕೆ ಇವನು ದೇವ್ರ ಮುಂದೆ ಡೀಪಾಗಿ ಬೇಡ್ಕೊತವನೆ. ಅವನು ಬೇರೆ ನಾಯಿಕಲ್ ಕಚ್ಚಿಸ್ಕೊಬಂದು ಸಪ್ಪಕ್ಕೆ ಕೂತವನೆ. ಹೇಳಿ ಮತ್ತೆ ಕೇಳಲ್ಲ, ಎಷ್ಟಂತ ಕಾವಲಿ ಇರೋದು ಫ್ರೆಂಡ್ಸ್. ಹಬ್ಬದ ಟೈಮಲ್ಲಿ ಮನೆ ಬಿಟ್ಟು ನಾನು ಆಚೆ ಹೋಗಂಗಿಲ್ಲ, ಬಾಗಿಲು ಹಾಕೊಂಡು ದೇವ್ರು ಕುಂಡಿಸ್ಬಿಟ್ಟು ನಾಯಿಕಲ್ ಕಚ್ಚಿಸ್ಕೊಬಂದವನೇ ನಿನ್ನೆ. ಅದಕ್ಕೆ ಭಯ ಇರ್ತೈತಿ, ಇನ್ನೊಂದ್ಸಲ ಹೋಗಲ್ಲ. ಎದ್ದೋಳ್ರಿ, ಎತ್ತುವ. ನಿನ್ನೆ ಹೇಳ್ತಾ ಇದ್ದೀನಿ ಬ್ಯಾಡಪ್ಪಿ ಗಿಡಗಳು, ಫ್ಲವರ್ ಗಿಡಗಳು 2 ಸಾಕಪ್ಪಿ ಅಂದ್ರೆ, ಇಲ್ಲ ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂದ್ಬಿಟ್ಟು. ಆಮೇಲೆ ನನ್ನ ಕೆಲಸ ಫ್ರೆಂಡ್ಸ್, ಮೊದಲು ಒಂದು ರಾಶಿ ಪಾತ್ರೆ ತೊಳೆದ್ಬಿಟ್ಟು ಮನೆ ಗುಡಿಸಿ ಒರೆಸಿ ಲಕ್ಷ್ಮೀ ದೇವಿನ ಎತ್ತುಬಿಟ್ಟು ಒರೆಸು ಗುಡಿಸಿ ಮಾಡಬಾರ್ದು. ಅದಕ್ಕೆ ಮುಂಚೆನೇ ಎಲ್ಲ ಮಾಡ್ಕೋಬೇಕು. ಅದಕ್ಕೆ ಮೊದಲು ಗಿಡ ಎಲ್ಲ ಎತ್ತಿಸ್ಬಿಡ್ತೀನಿ ಫ್ರೆಂಡ್ಸ್. ಆಮೇಲೆ ನಾನು ಪಾತ್ರೆ ತೊಳ್ಕೊಂಡು ಮನೆ ಬಗ್ಗೆ ಗುಡಿಸಿ ಫ್ರೆಶ್ ಆಗ್ಬಿಟ್ಟು ಬಂದು ಆಮೇಲೆ ಲಕ್ಷ್ಮೀ ದೇವಿನ ಇಳಿಸಿ ಮತ್ತೆ ತೊಳೆದು ಬೆಳಗು ದೇವ್ರ ಸಾಮಾನುಗಳು, ಬೆಳ್ಳಿ ಸಾಮಾನುಗಳೆಲ್ಲ ಪ್ಯಾಕ್ ಮಾಡಿ ಅರ್ಶಿನ ಕುಂಕುಮಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ಇವತ್ತು ನೆನೆ ಹೋಗೋಕ್ಕಾಗಲಿಲ್ಲ. ಏನೋ ಈ ವರ್ಷ ರೊಚ್ಚಿಗೆದ್ಬಿಟ್ಟೈತೆ ಫ್ರೆಂಡ್ಸ್. ಇದೆಲ್ಲ ಶಿವಣ್ಣನ ಡೆಕೋರೇಷನು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ನಂದೇನಿಲ್ಲ, ಲಕ್ಷ್ಮಿ ಕುಂಡಿಸಿ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡಿರೋದಷ್ಟೇ. ಈ ಜೋಡಿಸಿರೋದು ಎಲ್ಲ ಸಾಹೇಬ್ರದೆ. ಗುಂಡು ಹಂಗೆ ಆಗ್ಬೇಕು. ನೋಡ್ರಿ ಫ್ರೆಂಡ್ಸ್, ಇದು ಜೊತೆ 50 ರೂಪಾಯಿ ತರಪಿ ಫ್ರೆಶ್ ಆಗೈತೆ. ಇವಾಗ ಏನಕ್ಕೂ ಯೂಸ್ ಇಲ್ಲ. ಹಂಗೆ ಬೇಕಾದಾಗ ಎಷ್ಟು ಒದ್ದಾಡ್ತೀವಿ, ಅಯ್ಯೋ ಬೇಕು ಅದು ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ ಅಂತ. ಅದ್ರ ಕೆಲಸ ಮುಗಿದ್ಮೇಲೆ ಈ ಥರ ಅಪ್ಪಿ ದೇವ್ರಿಗೆ ಬಳಸಿರೋದು ಯಾವುದು ಓಡಾಡೋ ಜಾಗದಲ್ಲಿ ಹಾಕ್ಬಾರ್ದು. ಆಮೇಲೆ ತಿಕ್ತೀಯಾ? ಏನೂ ಅಷ್ಟೇ ಫ್ರೆಂಡ್ಸ್, ವೇಸ್ಟ್ ಮಾಡಬಾರ್ದು. ಕಸದಲ್ಲಿ ಏನು ಹಾಕ್ಬೇಡ್ರಿ, ಓಡಾಡದೇ ಇರೋ ಜಾಗದಲ್ಲಿ ನೀರಿಗೆ ಹಾಕ್ಬಿಡ್ರಿ. ಈ ಥರ ಬಾಳೆದಿಂಡು ಮತ್ತು ಬಳಸಿರೋ ಹೂವುಗಳು, ದೇವ್ರಿಗೆ ಹಾಕಿರೋ ಹೂವುಗಳು ಅದೆಲ್ಲನೂ. ಬಾ ಮನೆ ಗಾರ್ಡನ್ ಮಾಡಿದ್ಯಾ ಈಗ ಎತ್ತಷ್ಟರಲ್ಲಿ. ಅದು ಚೆನ್ನಾಗಿ ಮಾಡಿಕೊಟ್ಟಿದ್ದೆ ಅಪ್ಪಿ, ಟ್ಯಾಂಕ್ಸ್ ಅಪ್ಪಿ. ಇವತ್ತು ನಮ್ಮ ಫ್ರೆಂಡ್ಸ್ಗೆಲ್ಲ ತುಂಬ ಜನಕ್ಕೆ ಇಷ್ಟ ಆಯಿತು. ರೀಲ್ಸಲ್ಲೆಲ್ಲ ಹಾಕಿದ್ದೆ ನಾನು, ಎಲ್ಲರೂ ಚೆನ್ನಾಗೈತೆ ಅಂದರು, ಖುಷಿ ಆಯಿತು. ವರ್ಷ ಇದಕ್ಕಿಂತ ಚೆನ್ನಾಗಿ ಹಬ್ಬ ಮಾಡೋ ಥರ ಆಗಲಿ, ಅಲಂಕಾರ ಮಾಡೋ ಥರ ಆಗಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಮತ್ತೆ ಹೋಗ್ತಾವ ನಮ್ಮ ಮನೆ ಬಿಟ್ಟು ಕಚ್ಚಿಸ್ಕೊಬ ಇನ್ನೊಂದ್ಸಲ. ತಮ್ಮ
ಹೋಗ್ಲಾ ಕಚ್ಚಿಸ್ಕೊ ಬರೋಗ್ಲಾ ಇನ್ನೊಂದ್ಸತಿ ರಾಯಿ ಕೈಲಿ ನೀನ್ ನೋಡ್ಕೊ ಅವನ್ನ ಅಂತ ಹೇಳ್ತಾರ ತಾಮು. ಇನ್ನೇನು ಇರೋದೇನ್ಕ ಅವ್ನು ದೊಡ್ಡವನಂತ ದೊಡ್ಡ ಮನುಷ್ಯ ಅಂತ. ಯಾಕ್ಲಾ ಬಂದ್ಬಿಟ್ಟೆ ಹೋಗಿ ಕಚ್ಚಿಸ್ಕೊ ಬರೋಗ ಇನ್ನೊಂದ್ಸತಿ ಮಾರ್ಕ್ ಹಾಕ್ಸ್ಕೊ ಬರೋಗು. ಒಂದೆರಡು ದಿನದಿಂದ ಗಮನನೇ ಇಲ್ಲ ಫ್ರೆಂಡ್ಸ್ ಇವ್ರ ಕಡೆ ನನಗೆ. ನಾನು ಹಬ್ಬ ಮಾಡೋದೇ ಸರೋಯ್ತು, ಇದು ಅದು ನೋಡ್ಕೊಳ್ಳೋದೇ ಸರೋಯ್ತು. ಅದಕ್ಕೆ 2 ದಿನ ಯಾಮರಿಕಿ ಅವತಾರ. ಅಯ್ಯೋ ಸಾಕಾಗೈತೆ ನನ್ಗೆ ಇವ್ರ ಹತ್ರ. ಫ್ರೆಂಡ್ಸ್ ಬಳೆ ದಿವ್ಯಾಕನ ನಿನ್ನೆ ತಂದು ಕೊಡ್ತಲ್ಲ ಅರ್ಶಿನ ಕುಂಕುಮಕ್ಕೆ, ಅದಕ್ಕೆ ಹಾಕೋಬಿಟ್ಟೆ. ಒಂದೊಂದೇ ಗಿಡ 2 ಗಿಡ ಎತ್ಕೋಕಾಗಲ್ಲ ಅಂದ್ಬಿಟ್ಟು ಈ ತರ ತೊಳ್ಳಗಾಡಿಲಿ ಇಟ್ಕೊಂಡು ತಳ್ಕೊಂಡು ಹೋಗ್ತಾ ಇರೋದೆ. ಟಾಮ್ಸಿ ಹಬ್ಬ ಹೆಂಗಿತ್ತು ಟಾಮ್ಸಿ? ಹೊಟ್ಟೆ ಕಿಚ್ಚು ಬಿಡ್ತಾವನು, ಹೊಟ್ಟೆ ಕಿಚ್ಚು. ಒಬ್ಬಟ್ಟು ತಿಂತಿ ಬೇಡ ಸುಮ್ಮನೆ ನಿಂಗೆ ಗಜ್ಜಿ ಬತ್ತೈತೆ. ಆಮೇಲೆ ಹಿಂದಕ್ಕೋಗು ಫ್ಲವರ್ ಜೊತೆ ಒಂದು ಫೋಟೋ ತೆಗಿತೀನಿ. ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಆಗಿ ಬಂದಿದ್ದಾಯ್ತು ಫ್ರೆಂಡ್ಸ್. ಅರ್ಶಿನ ಕುಂಕುಮಕ್ಕೆ ಹೋಗ್ಬೇಕಾರೆ ಆಮೇಲೆ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಈಗ ನಮ್ಮ ಲಕ್ಷ್ಮೀ ದೇವಿನ ಎಲ್ಲ ಬಿಚ್ಚಿಡುವ ಸಮಯ. ಮತ್ತೆ ಈ ತರ ಅಲಂಕಾರ ಮಾಡಿ ಖುಷಿ ಪಡೋಕ್ಕೆ 1 ವರ್ಷ ವೇಟ್ ಮಾಡ್ಬೇಕು ನಾನು. ಈಗ ಕಳಶ ಇಳಿಸುವ ಕಾರ್ಯಕ್ರಮ. ಮೊದಲು ಆ ಕಡೆ ಹೂವು ಎತ್ತು ಬಿಡೋಣ ಅನ್ಕೊಂಡೆ, ಆ ಕಡೆ ಜಾರ್ತಾನೆ ಇತ್ತು ನೆನ್ನೆಯಿಂದನೂ. ವೆಯ್ಟ್ ಐತಲ್ಲ ಫ್ರೆಂಡ್ಸ್ ಶಾವಂತಿ ಮತ್ತೆ ರೋಸು. ಆಮೇಲೆ ಬಿಚ್ಚದೆ ಗಿಡದ ಮೇಲೆ ಹಾಕೋಣ ಅನ್ಬಿಟ್ಟು ತುಂಬಾ ಫ್ರೆಶ್ ಆಗಿತ್ತು ಹೂವು. ಅದಕ್ಕೆ ಹೊಸ್ಲಕ್ಕೆ ಆ ಕಡೆ ಹಾಕೊಂಡೆ. ಇನ್ನೊಂದೆರಡು ದಿನ ಇರಲಿ ಆಮೇಲೆ ಬಿಚ್ಚಿ ಗಿಡದ ಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು. ಪರವಾಗಿಲ್ಲ ಫ್ರೆಂಡ್ಸ್, ದೇವ್ರದ್ದು ಹೊಸ್ಲಕ್ಕೆ ಹಾಕೋಬಹುದು. ನಾವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರು ಹೂವು ಕೊಡ್ತಾರಲ್ಲ ದೇವ್ರ ಮೇಲೆ ಹಾಕಿದ್ದನ್ನ, ಅದನ್ನ ನಾನು ಹೊಸ್ಲಿಗೆ ಹಾಕ್ತೀನಿ. ಯಾವುದೇ ನೆಗೆಟಿವ್ ಎನರ್ಜಿ ಮನೆ ಒಳಗೆ ಬರದೇ ಇರಲಿ ಅಂದ್ಬಿಟ್ಟು ದೇವ್ರದ್ದು ಒಡವೆಗಳನ್ನೆಲ್ಲ ಬಿಚ್ಚಿ ಒಂದು ಬಳಸ್ತಾ ಇರೋ ಬಟ್ಟೆ ಮೇಲೆ ಹಾಕಿಟ್ಟಿದ್ದೀನಿ. ಗುಣ್ಸೂಜಿ ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ದೆ ನಾನು, ಟೈಟಾಗಿ ಕುತ್ಕೊಳ್ಳಿ ಕೈಕಾಲು ಅಂತ ಅಂದ್ಬಿಟ್ಟು. ಈ ಸಲ ಸ್ವಲ್ಪ ಕಷ್ಟಪಟ್ಬಿಟ್ವಿ ಸೀರೆ ಉಡ್ಸೋಕ್ಕೆ. ಫಸ್ಟ್ ಟೈಮ್ ಎಲ್ಲ ಕೈಕಾಲು ಇಟ್ಟಿದ್ದು. ಇನ್ನು ನೆಕ್ಸ್ಟ್ ಸತಿಗೆ ನ್ಯಾಕ್ ಗೊತ್ತಾಗ್ತೈತೆ ನಮಗೆ. ಇನ್ನು ಮಿಕ್ಕಿದ್ದೆಲ್ಲ ಹಣ್ಣುಗಳೆಲ್ಲ ಸಪ್ರೇಟಾಗಿ ಒಂದು ಬ್ಯಾಗಲ್ಲಿ ತುಂಬ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ದೇವ್ರ ಮುಂದೆ ಇಟ್ಟಿದ್ದೀವಲ್ಲ ಪ್ಲೇಟ್ಗಳು, ಇದೆಲ್ಲ ಮೊನ್ನೆ ಹೊಸ್ದಾಗಿ ತಂದಿದ್ದೇನೆ, ತೋರಿಸೋತೆ ಮರ್ತ್ಬಿಟ್ಟೆ ನಾನು. ಬಾಣಲಿ ಜೊತೆಗೆ 5 ಪ್ಲೇಟ್ ಹೊಸವು ತಗೊಂಡ್ವಿ. ಅದನ್ನು ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ, ಪರ್ಮನೆಂಟಾಗಿ ದೇವ್ರಿಗೆ ಬಳಸ್ಕೊತೀನಿ ಅದನ್ನು. ಆಮೇಲೆ ಶಿವಾಗ ಮುಂದೆ ಇಡೋ ಟೇಬಲ್ನ ಎತ್ತಿ ಆಚೆ ಹಾಕೋದು ಇನ್ನು ನಂದೇನೆ ಕೆಲಸ. ದೇವರಿಗೆ ಮಡ್ಲು ತುಂಬಿರೋದನ್ನೆಲ್ಲ ಸೈಡ್ಗೆ ತಿತ್ಕೋತಾ ಇದ್ದೀನಿ. ಈ ಅಕ್ಕಿನಲ್ಲಿ ಪೊಂಗಲ್ಲು ಏನಾದ್ರು ಸ್ವೀಟ್ ಮಾಡ್ಕೊಂಡ್ರೆ ಒಳ್ಳೇದು. ಇನ್ನು ಸೀರೆಗಳಿಗೂ ಪಿನ್ ಹಾಕಿರೋದನ್ನೆಲ್ಲ ಬಿಚ್ಬಿಟ್ಟು ಕಾಲನ್ನೆಲ್ಲ ಬಿಚ್ಚಿ ಸೈಡ್ಗೆ ಇಟ್ಕೋತಾ ಇದ್ದೀನಿ. ಕಾಲನ್ನ ಮತ್ತು ಕೈನ ಎಲ್ಲನೂ ದೇವ್ರಿಗೆ ಬಳಸಿರೋದನ್ನೆಲ್ಲ ಫುಲ್ಲು ಈಗಲೇ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಬೆಸ್ಟು. ಅದಕ್ಕೆ ಬಿಚ್ಚಿ ಇಟ್ಕೋತಾ ಇದ್ದೀನಿ. ಈ ಕಳಶದ ನೀರನ್ನ ಏನು ಮಾಡ್ತೀನಿ ಅಂದರೆ, ಮೊದಲು ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ಕೊಳ್ತೀನಿ. 1 ಗ್ಲಾಸ್ ನೀರನ್ನ ಕುಡಿಯೋ ನೀರಿಗೂ ಮಿಕ್ಸ್ ಮಾಡ್ಕೊಂಡೆ, ಇನ್ನೊಂದು ಗ್ಲಾಸ್ ನೀರು ಸಪ್ರೇಟಾಗಿ ಎತ್ತಿಟ್ಕೊಂಡೆ ನಾನು ಕುಡಿಯೋಕ್ಕೆ. ಮತ್ತು ಹೊರಗಡೆನೂ ಪ್ರೋಕ್ಷಣೆ ಮಾಡಿಕೊಂಡು ಮಿಕ್ಕಿದ್ದನ್ನು ತುಳಸಿ ದೇವಿಗೆ ಹಾಕ್ಕೊಂಡೆ, ಓಡಾಡೋ ಜಾಗದಲ್ಲೂ ನೀರು ಚೆಲ್ಲಬಾರ್ದು ಅಂತ ಅಂದ್ಬಿಟ್ಟು. ಇದು ಮೇನ್ ಪ್ರಾಸೆಸ್ ಫ್ರೆಂಡ್ಸ್. ಇದು ನಮ್ಮ ಸಬ್ಸ್ಕ್ರೈಬರು ಒಬ್ಬರು ಕಳಿಸಿದ್ರು ಒಂದು ವಿಡಿಯೋ, ಅಕ್ಕಿನ ಅಳತೆ ಮಾಡಿ ಹಾಕ್ಕೊಳ್ರಿ, ತುಂಬಬೇಕಾದ್ರೆ ನೋಡ್ಕೊಳ್ರಿ ಹೆಚ್ಚಾಗಿರುತ್ತಾ ಇಲ್ಲ ಅಂತ ನನಗೆ ಹೇಳ್ರಿ ಅಂತ ಹೇಳಿದರು. ನಾನು ಇದು ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಿದ್ದೆ, ನಾನು ಟೆಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಮತ್ತು ಅಕ್ಕಿ ನೋಡ್ರಿ ಫ್ರೆಂಡ್ಸ್, ಕೆಳಗಡೆ ಟೇಬಲ್ ಅಂದರೆ ಮೇಲ್ಗಡೆ ಮಣೆ ಬಿಟ್ಟು ಕೆಳಗಡೆ ಟೇಬಲಲ್ಲೂ ಸಿಕ್ಕಾಪಟ್ಟೆ ಚೆಲ್ಲೈತೆ ಅಕ್ಕಿ. ಅದನ್ನು ಎತ್ಕೊಳಕ್ಕೆ ಹೋಗಲಿಲ್ಲ ನಾನು, ಬೇಡ ಅದು. ಮತ್ತು ಈ ಟೇಬಲ್ ಮೇಲೆ ಏನು ಚೆಲ್ಲೈತೋ ಏನು ಹಾಕಿದ್ನೋ ಅದನ್ನು ಮಾತ್ರ ಎತ್ತಿ ತುಂಬ್ಕೊಳ್ಳೋಣ ಅಂತ ನೋಡಿದ್ರೆ ಫುಲ್ಲು ತುಂಬಿತ್ತು. ನನಗೆ ಆಶ್ಚರ್ಯ ಆಯಿತು. ಈ ಥರ ಅಕ್ಕಿ ಹೆಚ್ಚಾಗಿದ್ರೆ ಲಕ್ಷ್ಮೀ ದೇವಿ ಮನೆಗೆ ಬಂದು ಹೋಗಿದ್ದಾರೆ ಅಂತ ಒಂದು ಸೂಚನೆ ಅಂತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. 1 ಸೆಕೆಂಡ್ ಇದು ನಿಜನಾ ಕನ್ಸ ಅನ್ನೋ ಥರನೇ ಇತ್ತು ನನ್ನ ಮೈಂಡ್ ಎಲ್ಲಾನು. ನೀವೇ ನೋಡ್ರಿ ಗ್ಲಾಸ್ ತುಂಬ ಐತೆ. ಒಂದು ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸೆಂಡ್ ಮಾಡಿದ್ರು ಫ್ರೆಂಡ್ಸ್. ಹಬ್ಬೆಲ್ಲ ಮುಗಿದ್ಮೇಲೆ ಅಕ್ಕಿ ಎತ್ತಬೇಕಾದ್ರೆ ಈ ಥರ ಟೆಸ್ಟ್ ಮಾಡ್ರಿ ಅಂತ ಅಂದ್ಬಿಟ್ಟು ನಾನು ಸರಿ ಅಲ್ಲ ಚೆನ್ನಾಗೈತೆ, ದೇವ್ರನ್ನ ಟೆಸ್ಟ್ ಮಾಡಬಾರ್ದು ಫ್ರೆಂಡ್ಸ್, ಒಂದು ಕ್ಯೂರಿಯಾಸಿಟಿ ಅಲ್ಲ ನೋಡೋಣ ಅಂದ್ಬಿಟ್ಟು ಮಾಡಿದ್ದು. ತುಂಬಬೇಕಾದ್ರೇನೆ ಶಾಕ್ ಆಯಿತು. ನಾನು ಸಮವಾಗಿ ನಾನು ನೋಡಬೇಕು ನಿಜವಾಗ್ಲೂ ಹೆಚ್ಚಾಗುತ್ತಾ ಅಕ್ಕಿ ಅಂದ್ಬಿಟ್ಟು ಸಮವಾಗಿ ಹಾಕಿದ್ದೆ. ನೋಡಿ ಮೇಲೆ ಉಬ್ಬಿ ಬಂದಂಗೆ ತುಂಬಿ ಕಾಣಿಸ್ತೈತೆ. ಸಖತ್ ಖುಷಿ ಆಯಿತು ಫ್ರೆಂಡ್ಸ್. ಒಂದು ಬಾಕ್ಸ್ ಅಷ್ಟು ಹೆಚ್ಚಾಗೈತೆ ಅಕ್ಕಿ. ಖುಷಿ ಆಯ್ತು ನನಗೆ. ದೇವ್ರಿಗಿಟ್ಟಿದ್ದ ಹಣ್ಣುಗಳೆಲ್ಲ ಬ್ಯಾಗಲ್ಲಿ ಹಾಕೊಂಡು ತಿಂಡಿ ಎಲ್ಲ ಒಂದು ಕವರ್ ಕಟ್ಕೊಂಡಿದ್ದೀನಿ. ಇವಿಷ್ಟು ಬಳಸಿದ್ರಿ ಫ್ರೆಂಡ್ಸ್ ನಾವು ದೇವ್ರಿಗೆ ಈ ವರ್ಷ. ಮತ್ತೆ ಇದನ್ನೆಲ್ಲ ಪ್ಯಾಕ್ ಮಾಡಿ ಹುಷಾರಾಗಿ ಎತ್ತಿಟ್ಕೋಬೇಕು ನೆಕ್ಸ್ಟ್ ವರ್ಷಕ್ಕೆ. ಈಗ ನಾನು ಮಾಮೂಲಿ ಕೋಲ್ಗೇಟಲ್ಲೇ ತೊಳಿತೀನಿ ಫ್ರೆಂಡ್ಸ್. ಇದು ಕೋಲ್ಗೇಟ್ ಪುಡಿ ಇಲ್ಲ, ಮಾಮೂಲಿ ಇದರಲ್ಲೇ ದೇವ್ರ ಸಾಮಾನು ಎಲ್ಲ ತೊಳಿತೀನಲ್ಲ ನಾನು, ಬೆಳ್ಳಿವು ಇದರಲ್ಲೇ ತೊಳಿತೀನಿ. ಇವಾಗ ನಾನು ಬೆಳ್ಳಿ ಸಾಮಾನುಗಳೆಲ್ಲ ತೊಳೆದಿಟ್ಕೊಂಡು ಒಂದು ಡ್ರಾಪು ನೀರಿರ್ಬಾರ್ದು ಫ್ರೆಂಡ್ಸ್, ಹಂಗೆ ಒರೆಸಿ ಪ್ಲಾಸ್ಟಿಕ್ ಕವರಲ್ಲಿ ಇಡಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ಇದು ಒಡವೆ ಅಂಗಡಿ ತಗೋಬೇಕಾದ್ರೆ ಅವಣ್ಣ ಹೇಳ್ತು, ಪ್ಲಾಸ್ಟಿಕ್ ಕವರಲ್ಲಿ ಏನಾದರೂ ಇಟ್ಟರೆ ಕಲರ್ ಚೇಂಜ್ ಆಗ್ತೈತಂತೆ, ಬ್ಲ್ಯಾಕ್ ಆಗ್ತೈತಂತೆ. ಅದಕ್ಕೆ ಒಂದು ಇದು ಫ್ರೆಂಡ್ಸ್, ಕಾಟನ್ದು ಬಟ್ಟೆಗಳು ಬರ್ತಾವೆ ಅದರಲ್ಲಾದರೂ ಸುತ್ತಿಕ್ಬೋದು, ನ್ಯೂಸ್ ಪೇಪರಲ್ಲಾದರೂ ಸುತ್ತಿಕ್ಬೋದು. ನ್ಯೂಸ್ ಪೇಪರೇ ಬೆಸ್ಟು. ಮತ್ತು ನ್ಯೂಸ್ ಪೇಪರಲ್ಲಿ ಸುತ್ತಿದ್ದಾದ್ಮೇಲೂ ಕವರಲ್ಲಿ ಇಡಕ್ಕೆ ಹೋಗ್ಬಾರ್ದಂತೆ. ಅದನ್ನು ಇನ್ನೊಂದು ಕಾಟನ್ ಬ್ಯಾಗ್ಗಳು ಬರ್ತಾವಲ್ಲ ಫ್ರೆಂಡ್ಸ್, ಮಾಮೂಲಿ ನಾವೇನಾದರೂ ತಗೊಂಡಾಗ ಅಲ್ಲಿ ಇಲ್ಲಿ ಕೊಡ್ತಾರಲ್ಲ
ಅದನ್ನೇ ಒಗೆದ್ಬಿಟ್ಟು ಅದ್ರಲ್ಲಿ ಪ್ಯಾಕ್ ಮಾಡಿಡ್ಬೋದು. ಈ ಸಲ ದೇವ್ರ ಮುಖವಾಡನ ನೋಡ್ಬಿಟ್ಟು ತುಂಬ ಜನ ಚೆನ್ನಾಗೈತೆ ಲಕ್ಷಣವಾಗೈತೆ ಅಂತ ಹೇಳಿದ್ರಿ. ಸಖತ್ ಖುಷಿ ಆಯ್ತು ನನಗಂತೂ. ಈ ಸಲ ಹಬ್ಬನೇ ಬೇರೆ ರೇಂಜ್ಗಿತ್ತು. ಮತ್ತೆ ಒಬ್ಬೊಬ್ರು ಹೇಳ್ತಾ ಇರ್ತಾರೆ ಹಬ್ಬದ ಬಗ್ಗೆ ಹಿಂಗೆ ಮಾಡಬೇಕು, ಇದೇ ಥರನೇ ಮಾಡಬೇಕು, ಇದೇ ವಸ್ತುಗಳಿರಬೇಕು ಅಂತೆಲ್ಲನೂ. ಅದೆಲ್ಲ ಹೇಳೋದು ಕೇಳಿದ್ರೆ ಯಪ್ಪ ಹಬ್ಬನೇ ಮಾಡೋದು ಬೇಡ, ಮತ್ತೇನಾದರೂ ಮಿಸ್ಟೇಕ್ ಆದರೆ ದೇವ್ರೇನಾದರೂ ಶಾಪ ಕೊಟ್ಬಿಟ್ರೆ ಆ ಥರ ಎಲ್ಲ ಯೋಚನೆ ಮಾಡ್ತಿರ್ತೀವಿ. ಇದು ನನಗೂ ಆಗಿರೋದೇನೆ. ನಾನು 10 ವರ್ಷ ಆಯಿತು ವರಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಮಾಡೋಕ್ಕೆ. ಅದಕ್ಕೂ ಮುಂಚೆ ನಾನು ಫಸ್ಟ್ ಟೈಮ್ ಹಬ್ಬ ಮಾಡಬೇಕಾದ್ರೆ ತುಂಬ ನೆಗೆಟಿವ್ ಆಗಿ ಹೇಳ್ತಾ ಇದ್ರು ಹೆಂಗಸ್ರು ಎಲ್ಲರೂ ಊರಲ್ಲಿ. ಶಿವ ಅವ್ರ ಮನೇಲಿ ಆಗಿಂದ ಮಾಡ್ಕೊ ಬಂದಿಲ್ಲ, ನೀನು ಮದುವೆ ಆಗ್ಬಿಟ್ಟು ಬಂದು ಹೊಸದಾಗಿ ಸ್ಟಾರ್ಟ್ ಮಾಡಬೇಡ, ಅದು ಒಳ್ಳೇದಾಗಲ್ಲ ನಿನಗೆ. ಮತ್ತು ಹಬ್ಬ ಮಾಡಬೇಕಂದ್ರೆ ಬೆಳ್ಳಿ ಸಾಮಾನುಗಳೇ ಇರಬೇಕು. ಮತ್ತು ಕೆಲವೊಂದು ಮತ್ತು ಟೈಮಿಂಗ್ಸು ಅಷ್ಟೇ, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಪೂಜೆ ಮುಗಿಸ್ಬಿಡ್ಬೇಕು, ಈ ಥರ ಎಲ್ಲ ಹೇಳ್ತಿದ್ರು ನನಗೆ. ಅವ್ರು ಹೇಳೋದೆಲ್ಲ ಕೇಳ್ಕೊಂಡು ನಾನು ಹಬ್ಬನೇ ಮಾಡೋಕೆ ಹೋಗಲಿಲ್ಲ, ಎದ್ರುಕೊಂಡು ಏನಾದರೂ ಕೆಟ್ಟದಾಗ್ಬಿಡುತ್ತಾ ಏನೋ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಅನ್ನಿಸ್ತು ಯಾಕೆ ಮಾಡಬಾರ್ದು, ದೇವ್ರು ಎಲ್ರಿಗೂ ದೇವರೇನೆ, ಮತ್ತು ಎಲ್ರಿಗೂ ಒಳ್ಳೇದು ಮಾಡೋಕ್ಕೆ ದೇವ್ರು ಇರೋದು, ಹಬ್ಬ ಮಾಡಿಬಿಟ್ರೆ ಕೆಟ್ಟದಾಗ್ಬಿಡುತ್ತಾ ಅಂದ್ಬಿಟ್ಟು ಆಡ್ಕೊಳ್ಳಿ ಅಂದ್ಬಿಟ್ಟು ನಾನು ಹಬ್ಬ ಸ್ಟಾರ್ಟ್ ಮಾಡಿದ್ದು. ಫಸ್ಟು ನಾನು ಬ್ಲೌಸ್ ಪೀಸು ಮತ್ತು ಮುಖವಾಡ ಇರಲಿಲ್ಲ, ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಕಲಶ ಇಟ್ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಊರಲ್ಲಿರಬೇಕಾದ್ರೆ ಇದು ಒಳ್ಳೆ ಟೈಮ್ ಹೇಳ್ತಾರಲ್ಲ ಫ್ರೆಂಡ್ಸ್, ಬೆಳಗಿನ ಜಾವ ಎದ್ದು ಮಾಡಬೇಕು, ಈ ಟೈಮ್ ಮಾಡಬೇಕು ಅಂತ. ಆ ಟೈಮಿಂಗ್ಸು ಸಹ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಶಿವಾರೂರ್ ಕಡೆ ಅಂತೂ ವರಲಕ್ಷ್ಮಿ ಹಬ್ಬ ಅಂದ್ರೂ ಯಾರಿಗೂ ಗೊತ್ತಿಲ್ಲ, ಮಾಡೋದು ಇಲ್ಲ, ಆ ಥರ ಜಾಗ ಅದು. ಹಾಗಾಗಿ ನನಗೆ ಟೈಮಿಂಗ್ಸ್ಗಳು ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ ಎದ್ದು ಆರಾಮಾಗಿ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ದೀಪ ಹಚ್ಬಿಟ್ಟು ಪೂಜೆ ಮಾಡ್ಕೊಡ್ತಾ ಇದ್ದೆ. ಒಂದಿನ ಇಟ್ಬಿಟ್ಟು ಸಂಜೆಲಿ ಕದಲ್ಸ್ಬಿಟ್ಟು ಇಳಿಸ್ತಾ ಇದ್ದೆ. ಈಗ ನಾನು ಚೆನ್ನಾಗೇ ಇದ್ದೀನಲ್ಲ, ದೇವ್ರು ಯಾವುದೇ ರೀತಿ ಶಾಪ ಕೊಟ್ಲಿಲ್ವಲ್ಲ ನನಗೆ. ಇವಾಗ ಅವ್ರು ಹೇಳ್ತಾ ಇದ್ದಿದ್ದೆಲ್ಲ ಫಾಲೋ ಮಾಡ್ತಿದ್ನಲ್ಲ ನೆಗೆಟಿವ್ ಆಗಿ ಅಂತೆಲ್ಲ ಕಾಮಿಡಿ ಅನಿಸ್ತೈತೆ ನನಗೀಗ ನೆನೆಸ್ಕೊಂಡ್ರೆ. ಹಂಗಾಗಿ ಯಾವುದೇ ಹೆಣ್ಮಕ್ಳು ಬೇಕಾದರೂ ವರಲಕ್ಷ್ಮಿ ಪೂಜೆ ಮಾಡ್ಬೋದು. ಯಾರಾದರೂ ಮಾಡಬೇಡ್ರಿ ಅಂದರೆ ಮಕ್ಕತ್ತಿಗೆ ಉಗಿದ್ಬಿಟ್ಟು ಬಂದು ಹಬ್ಬ ಮಾಡ್ರಿ ನೀವು. ಮತ್ತು ಟೈಮಿಂಗ್ಸು ಅಷ್ಟೇ, ಬೆಳಗಿನ ಜಾವನೇ ಮಾಡಬೇಕು ಅಂತ ಅದೆಲ್ಲ ತಲೆಗೆ ಹಾಕ್ಕೊಡ್ಬೇಡ್ರಿ. ನಾನು ಬೆಳಗಿನ ಜಾವನೇ ಮಾಡಬೇಕು ಅಂತ ತಲೆ ಸ್ನಾನ ಮಾಡಿದರೆ ನನಗೆ ವೀಸಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾಯಿತ್ತು. ದಿನ ಪೂರ್ತಿ ನನಗೆ ಕಷ್ಟ ಆಗ್ತಾಯಿತ್ತು, ಏನು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ನಮ್ಮ ಆರೋಗ್ಯ ಕೆಡಿಸ್ಕೊಂಡು ಇದೇ ಟೈಮ್ಗೆ ಮಾಡಲೇಬೇಕು ಪೂಜೆ ಅಂತ ಯಾವ ದೇವರು ಹೇಳಿಲ್ಲ. ವರಲಕ್ಷ್ಮಿ ಹಬ್ಬದ ದಿನ ಕ್ಯಾಲೆಂಡರಲ್ಲಿ ಒಳ್ಳೆ ಟೈಮ್ ಇದ್ದೇ ಇರ್ತೈತೆ, ಅದನ್ನ ನೋಡಿಕೊಂಡು ನಿಮ್ಗೆ ಆದಾಗೆ ಮಾಡಿರಿ, ಆತರವಾಗಿ ಮಾಡೋಕೆ ಹೋಗ್ಬೇಡ್ರಿ. ಮತ್ತು ಹಬ್ಬ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡೇ ಮಾಡ್ತೀವಿ, ಅದರಿಂದ ಕೆಟ್ಟದಾಗ್ಬಿಡ್ತೈತೆ ಅಂತ ಕೆಲವರು ಹೇಳೋರು ಇರ್ತಾರೆ, ಅದನ್ನು ತಲೆಗೆ ಹಾಕೊಳ್ಳೋಕೆ ಹೋಗ್ಬೇಡ್ರಿ. ನನಗೆ 10 ವರ್ಷದಿಂದ ಮಾಡ್ತಿದ್ದೀನಿ, ಈಗಲೂ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡ್ತೀನಿ, ನನಗೆ ಯಾವುದೇ ರೀತಿ ಕೆಟ್ಟದಾಗಲಿಲ್ಲ. ನಮಗೆ ಗೊತ್ತಿಲ್ದಿರ ಆಗೋದು ತಪ್ಪಲ್ಲ, ಗೊತ್ತಿದ್ದು ಮಾಡೋಕೆ ಹೋಗ್ಬೇಡ್ರಿ ಅಷ್ಟೇ. ಆರಾಮಾಗಿ ಹಬ್ಬ ಮಾಡಿರಿ, ಯಾರು ಏನು ಹೇಳಿದ್ರು ನೆಗೆಟಿವ್ ತಲೆಗೆ ಹಾಕೊಳ್ಳೋಕೆ ಹೋಗ್ಬೇಡ್ರಿ. ದೇವ್ರ ಸೀರೆ ಇದೆ ಫ್ರೆಂಡ್ಸ್, ಬಿಸ್ಲಿಗೆ ಹಾಕಿದ್ದೀನಿ. ಸೀರೆ ನೋಡಿದಾಗೆಲ್ಲ ಬೇಜಾರಾಗ್ತಿದೆ, ದೇವ್ರಿಗೆ ಒಳ್ಳೆ ಕ್ವಾಲಿಟಿ ಸೀರೆ ಉಡಿಸಿಲ್ಲ ಅಂದ್ಬಿಟ್ಟು. ಆದರೆ ನನ್ನ ಭಕ್ತಿ ದೇವ್ರಿಗೆ ಇಷ್ಟ ಆಗ್ತಿದೆ, ಭಕ್ತಿ ದೇವ್ರಿಗೆ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಈಗ ಹೊಟ್ಟೆ ಹಸಿತೈತಲ್ಲ, ಅದಕ್ಕೆ ಗೊತ್ತಲ್ಲ ಫ್ರೆಂಡ್ಸ್, ನಾವು ಒಬ್ಬಟ್ಟು ಸಾರು ಮಾಡ್ಬಿಟ್ಟು ಅಂದ್ರೆ 3 ದಿನ ಅದೇನೆ, ಅದೊಂದು ಬೆನಿಫಿಟ್. ಹಬ್ಬ ಮುಗಿದ್ ಮಾರನೇ ದಿನ ಅದೇ ತಂಗ್ಳು ತಿನ್ಕೋಬಹುದು. ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ, ಬಿಸಿ ಬಿಸಿ ಅನ್ನ, ತಂಗಳು ಒಬ್ಬಟ್ಟು ಸಾರು, ಬಿಸಿ ಬಿಸಿ ಹಪ್ಪಳ ಮಾಡುವ ಆಸೆ, ಆದರೆ ಎನರ್ಜಿ ಇಲ್ಲ. ತುಪ್ಪ ಮತ್ತೆ ಇದು ಪುಳಿಯೋಗರೆ ಗೊಜ್ಜು ಇನ್ನೊಂಚೂರು ಬೇಯಿಸ್ಬೇಕಾಯ್ತು ಫ್ರೆಂಡ್ಸ್ ನಾನು. ಆಮೇಲೆ ದಿವ್ಯಾಕ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತು ಎಲ್ಲ ಕರೆಕ್ಟ್ ಆಗೈತೆ, ಇನ್ನು ಸ್ವಲ್ಪ ಬೇಯಿಸ್ಬೇಕು ಅಂತ. ಸಿಲ್ವರ್ ಸ್ಟೀಲ್ ಅಲ್ಲಿ ನನ್ಗೆ ಗೊತ್ತಾ, ಸಿಲ್ವರ್ ಸ್ಟೀಲ್ ಅಲ್ಲ, ಸ್ಟೀಲ್ ಬಾಡ್ಲಿ ನನ್ಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಅನ್ನ ಮಾಡ್ಕೊಂಡು ಬಿಸಿ ಬಿಸಿ ಒಬ್ಬಟ್ಟು ಸಾರಲ್ಲ ಅನ್ನ ತಿನ್ಬಿಟ್ಟು ಹೊರಡುವ ಫ್ರೆಂಡ್ಸ್. ಇವಾಗ ಇದು ನನ್ನ ಬೆಳಗಿನ ಟಿಫನ್ ಫ್ರೆಂಡ್ಸ್. ನೆನ್ನೆ ಪುಳಿಯೋಗರೆ ಗೊಜ್ಜು, ಬಿಸಿ ಅನ್ನ, ನಾನೇ ನನ್ನ ಸ್ವಾಸ್ಥದಿಂದ ಫಸ್ಟ್ ಟೈಮ್ ಮಾಡಿರೋ ಚಕ್ಲಿ ಫ್ರೆಂಡ್ಸ್. ಇಲ್ಲಿ ಕರುಮ್ ಥರ ಮಾಡಿದ್ದೀನಿ, ಅದಕ್ಕೆ ಶೇಕ್ ಆಗಿದ್ದು ನಾನೇ ಮಾಡಿದ್ದ ಅಂತ ಆಗಿಂದ ತಿಂತಾ ಇದ್ದೀನಿ. ಆಮೇಲೆ ಫೈನಲಿ ಗೊತ್ತಾಯ್ತು ನಾನೇ ಮಾಡಿದ್ದು, ನನ್ನ ಆತ್ಮ ಅಲ್ಲ ಅಂದ್ಬಿಟ್ಟು. ಫ್ರೆಂಡ್ಸ್, ನಾನೀಗ ಅರ್ಶಿನ ಕುಂಕುಮಕ್ಕೆ ಹೋಗೋಕ್ಕೆ ಈ ತರ ರೆಡಿ ಆಗಿದ್ದೀನಿ, ಸಖತ್ ಕಾಣಿಸ್ತಾ ಇದ್ದೀನಿ, ಒಳ್ಳೆ ಸಖತ್ ಕ್ಯೂಟ್ ಆಗೈತೆ. ಒಂದು ಮಿಸ್ಸಿಂಗ್ ಫ್ರೆಂಡ್ಸ್, ಮನೇಲಿ ಐತೆ, ಕಟ್ಟಾಗ ನೆನೆ ಟೈಮ್ ಆಗಿಲ್ಲ, ನಿದ್ದೆ ಬಂದು ಮಲ್ಕೊಬಿಟ್ಟೆ, ಅದಕ್ಕೆ ಹಂಗೆ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇಬ್ಬರು ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋಗ್ಬೇಕಾಗಿರೋದು ನಾನು. ಎಷ್ಟೊತ್ತಾಗ್ತೈತೆ ಏನೋ ಗೊತ್ತಿಲ್ಲ, 4 ಗಂಟೆ ಮೇಲೆ ಹೋಗ್ತಾ ಇದ್ದೀನಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು. ಬನ್ನಿ ಫ್ರೆಂಡ್ಸ್, ಹೋಗ್ಬಿಡೋಣ. ನಾನು ಬರೋಷ್ಟರಲ್ಲಿ ಈ ಸ್ಕ್ರೀನ್ ಎಲ್ಲ ಬಿಚ್ಚಿಕಪ್ಪ ಹುಷಾರಾಗಿ. ಏನ್ ನಾಟಕ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಬಿಚ್ಚಿಕು, ನಾನು ಬರೋದು ಲೇಟ್ ಆಗ್ತಿದೆ. ಬೆಳಗ್ಗೆ ಬಿಚ್ತೀಯಾ? ಸರಿ ಬಿಟ್ಕೊಡ್ಬಪ್ಪ. ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಫ್ರೆಂಡ್ಸ್, ಅವರು ಶಿವನು ಕರೆದ್ರು. ಓಕೆ ಬನ್ನಿ ಫ್ರೆಂಡ್ಸ್, ಓಕೆ. ನಮಗೂ ಕೈ ಕಾಲ ಐತೆ, ಅದಕ್ಕೂ ಹೆಚ್ಚಿಗೆ ಫ್ರೀ ಬಸ್ ಐತೆ, ಹೋಗ್ಬಿಟ್ಟು ಬರುವ. ಅಟ್ಲೀಸ್ಟ್ ಬಸ್ ಸ್ಟಾಪ್ ತನಕಾದ್ರೂ ಡ್ರಾಪ್ ಕೊಟ್ಟಿಲ್ಲ ಫ್ರೆಂಡ್ಸ್ ನನ್ನ ಗಂಡ. ಸಾಕಾಗ್ತೈತೆ ನಂಗೂ ಕರ್ಕೊಂಡು ಹೋಗ್ಬಿಡಪ್ಪ ಅಂದ್ರೆ. ಅದಕ್ಕೆ ಆದಷ್ಟು ಬೇಗ ನಾನು ಸ್ಕೂಟಿ ತಗೊಳ್ತೀನಿ ಫ್ರೆಂಡ್ಸ್. ಈ ಆಟಕ್ಕಾದ್ರೂ ತಗೋತೀನಿ. ಇಬ್ರು ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು ನಾನು, ದೂರ ಇರೋದು ವರ್ತೂರು, ಹಂಗಾಗಿ ಫಸ್ಟು ವರ್ತೂರ್ಗೆ ಹೋಗ್ಬಿಟ್ಟು ಬರ್ತಾ ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೋದೆ. ಇಲ್ಲಿಂದ 7 ಕಿಲೋಮೀಟ್ರ್ ತೋರಿಸ್ತು ಮ್ಯಾಪಲ್ಲಿ, ಆದರೆ ಟ್ರಾಫಿಕಲ್ಲಿ ಹೋಗೋಷ್ಟರಲ್ಲಿ ಒಂದು 20 ಕಿಲೋಮೀಟ್ರ್ ಜರ್ನಿ ಮಾಡಿದ್ನೇನೋ ಅನ್ನೋ ರೇಂಜ್ಗಿತ್ತು. ಸಂಜೆ ಮೇಲೆ ಮಾತ್ರ ಈ ರೋಡಲ್ಲಿ ಓಡಾಡಬಾರ್ದು ಬಸ್ಸಲ್ಲಿ ಅಂತ ಆವಾಗ ಅರ್ಥ ಆಯಿತು. ಇಲ್ಲಿ ಫ್ರೆಂಡ್ಸ್ ನನ್ನ ಫೇವ್ರೆಟ್ ಕುಂಜೂರು ಆಂಜನೇಯ ಸ್ವಾಮಿ ದೇವಸ್ಥಾನ, ಎಷ್ಟು ದಿನ ಆಯಿತು ಮತ್ತೆ ಬರಬೇಕು ನಾನು. ಇದು ಅವ್ರ ಮನೇಲಿ ವರಮಹಾಲಕ್ಷ್ಮಿ, ಅವರೇ ಸೀರೆ ಉಡಿಸಿ ಅಲಂಕಾರ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ. ಈ ಸಲ
ಎಲ್ಲಾರ ಮನೆ ವರಲಕ್ಷ್ಮಿನೂ ಅಷ್ಟೇ ತುಂಬಾ ಲಕ್ಷಣವಾಗಿ ಕಾಣಿಸ್ತಿದ್ರು. ಭಕ್ತಿಯಿಂದ ಮಾಡಿದ್ರೆ ಹಿಂಗೆ ಅಲ್ಲ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ತಿರ್ತಾರೆ. ಇನ್ನು ವರಲಕ್ಷ್ಮಿ ಹಬ್ಬದಲ್ಲಿ ಎಲ್ಲಾರ ಮನೇಲೂ ಕರ್ಜಿಕಾಯಿ, ಚಕ್ಲಿ, ರವೆ ಉಂಡೆ ಇದ್ದಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಟೀ ಕುಡ್ಕೊಂಡು ಹೊರಡೋಣ ಅಂತ ಅನ್ಕೊಂಡೆ. ಅಷ್ಟರಲ್ಲಿ ಅರ್ಶಿನ ಕುಂಕುಮ ಕೊಟ್ಟರು. ಅರ್ಶಿನ ಕುಂಕುಮ ತಗೊಂಡು ಹೊರಡೋಣ ಬೇಗ ಅಂತ ಅನ್ಕೊಳ್ಳೋಷ್ಟರಲ್ಲಿ ಊಟ ಮಾಡಿದಿರಾ ಮನೆಯಿಂದ ಆಚೆ ಹೋಗಂಗೆ ಇಲ್ಲ ಅಂತ ಹೇಳಿದ್ರು. ನಾನು ಈ ಸಲ ಗೋಧಿ ಪಾಯಸ ಮಾಡ್ಲಿಲ್ಲ ದೇವ್ರಿಗೆ, ಇವ್ರ ಮನೇಲಿ ಮಾಡಿದ್ರು. ಇಲ್ಲಿ ಸ್ಪೆಷಲ್ ಏನು ಅಂದ್ರೆ ಗೋಧಿ ಪಾಯಸನ ಮಾಡ್ಬಿಟ್ಟು ಅದ್ರ ಮೇಲೆ ಹಾಲು ಹಾಕೊಂಡು ತಿನ್ನೋದು ಸ್ಪೆಷಲ್ ಅನ್ನಿಸ್ತು ನನಗೆ. ತಿನ್ ನೋಡಿದೆ, ಟೇಸ್ಟ್ ಸೂಪರ್ ಆಗಿತ್ತು. ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರಲ್ಲ ಫ್ರೆಂಡ್ಸ್. ಮತ್ತೆ ಇವರು ಗೋಧಿನ ನೆನೆಸ್ಬಿಟ್ಟು ರುಬ್ಬಿಟ್ಟು ಮಾಡಿದ್ರು. ನಾವು ಹಂಗೆ ಹಾಕ್ಬಿಟ್ಟು ಮಾಡ್ತೀವಿ. ಅದೊಂದು ಸ್ವಲ್ಪ ಸಬ್ಬಕ್ಕಿ ತರ ಇರ್ತೈತೆ ತಿನ್ನಕ್ಕೆ, ಅದು ಚೆನ್ನಾಗಿರ್ತೈತೆ. ಇದು ಚೆನ್ನಾಗಿತ್ತು. ಜೊತೆಗೆ ಅಕ್ಕಿ ಹಪ್ಪಳದ ಜೊತೆ ಈ ತರ ಪಲ್ಯ, ಉಪ್ಪಿನಕಾಯಿ ಕೊಟ್ಟಿದ್ರು. ಇದು ಫುಲ್ಲು ಟೋಟಲ್ ಡಿಫ್ರೆಂಟ್. ನನಗೆ ಫಸ್ಟ್ ಟೈಮ್ ತಿಂತಾರೋದು ಇದು. ಉಪ್ಪಿನಕಾಯಿ ಅಂತೂ ಹೇಳ್ಬೇಕಾ, ನನಗೆ ಜೀವನೇ ಅನ್ಕೊಳ್ರಿ ಉಪ್ಪಿನಕಾಯಿ. ಹೋದ್ಸಲ ಅಮಟೆಕಾಯಿ ತಂದು ಕೊಟ್ಟಿದ್ನಲ್ಲ ಫ್ರೆಂಡ್ಸ್, ಅದರಲ್ಲಿ ಉಪ್ಪಿನಕಾಯಿ ಹಾಕಿದ್ರು ಅವರು, ಸಖತ್ತಾಗಿತ್ತು. ಇವ್ರು ಇನ್ನೂ ಸ್ಟಾಕ್ ಆಗಿ ಇಟ್ಕೊಂಡಿದ್ದಾರೆ. ನಾನಾಗಿದ್ರೆ ಯಾವಾಗಲೂ ಖಾಲಿ ಮಾಡ್ಬಿಡ್ತಾ ಇದ್ದೆ. ಜೊತೆಗೆ ನುಗ್ಗೆಕಾಯಿ ತರಕಾರಿ ಸಾಂಬಾರು ಮಾಡಿದ್ರು, ಸಿಕ್ಕಾಪಟ್ಟೆ ಟೇಸ್ಟ್ ಆಗಿತ್ತು. ನಾನು ಯಾವುದೇ ಸಬ್ಸ್ಕ್ರೈಬರ್ ಮನೆಗೆ ಹೋದ್ರೂ ಪ್ರೀತಿಯಿಂದ ಊಟ ಬಡಿಸ್ತಾರಲ್ಲ, ಅದು ನಂಗೆ ಸಖತ್ ಖುಷಿ ಆಗ್ತೈತೆ. ಮತ್ತೆ ಟೇಸ್ಟ್ ಜಾಸ್ತಿ ಅನ್ನಿಸ್ತೈತೆ, ಪ್ರೀತಿ ಮಿಕ್ಸ್ ಆಗಿರ್ತೈತಲ್ಲ ಅದಕ್ಕೆ. ಆಮೇಲೆ ಸಂಜೆ ಹೊರಟೆ ನಾನು. 6 ಗಂಟೆ ಏನೋ 6:15 ಆಗಿತ್ತು. ಬೇಗ ಹೊರಡೋಣ ಅನ್ಬಿಟ್ಟು ಮೇಲೆ ನೋಡಿದ್ರೆ ಫುಲ್ ಮೋಡ ಮುಚ್ಕೊಂಡೈತೆ. ಫುಲ್ ಮಳೆ ಬರ್ತೈತೆ ಇವತ್ತು ಅಂತ ಹೋದೆ. ಇವ್ರನ್ನ ಒಂದ್ಸಲ ತೋರಿಸಿದ್ನಲ್ಲ ಫ್ರೆಂಡ್ಸ್, ಆಮಟೆಕಾಯಿ ಕೊಡಕ್ ಬಂದಾಗ, ಇವರೇ ಅವರು. ಒಳ್ಳೆ ಟೈಮ್ಗೆ ಫೋನ್ ರೀಚಾರ್ಜ್ ಖಾಲಿ ಆಯ್ತು ಫ್ರೆಂಡ್ಸ್. ತಟ್ಟಂತ ಬಸ್ ಸ್ಟಾಪಿಗೆ ಬಂದು ಪಿಕಪ್ ಮಾಡೋಕ್ಕೆ ಕಾಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನೋಡ್ಕೊಂಡೇ ಹೋಗ್ತಾ ಇದ್ದೀನಿ. ಈ ಸೀರೆಯಲ್ಲಿ ಈ ಜಡಿ ಮಳೆ ಬಿದ್ದು ನಿಂತೈತೆ ಈ ನೆಲದಲ್ಲಿ, ವರ್ಣಿಸಲು ಸಾಧ್ಯವಿಲ್ಲ. ಆ ರೇಂಜ್ಗೆ ಐತೆ ಫ್ರೆಂಡ್ಸ್ ನನ್ನ ಪರಿಸ್ಥಿತಿ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಚೆನ್ನಾಗಿ ಮಳೆ ಬಿದ್ದು ನಿಂತೈತೆ, ಇದರಲ್ಲಿ ಸೀರೆ ಹಾಕೊಂಡು ಓಡಾಡೋದು ಯಪ್ಪ. ಫ್ರೆಂಡ್ ಮನೆಗೆ ರೀಚ್ ಆಗೋಷ್ಟರಲ್ಲಿ 8 ಗಂಟೆ ಆಗ್ಬಿಟ್ಟಿತ್ತು. ಇದೇ ಲಿಲ್ಲಿ ಫ್ರೆಂಡ್ಸ್, ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅರ್ಧ ಹೋಗೋದೇ ಲಿಲ್ಲಿಗೋಸ್ಕರ ನಾನು ನೋಡೋದಕ್ಕೆ. ಇದು ಕಿರಿಳಿಕಾಯ್ದು ಮತ್ತೆ ಜೀರಿಗೆ ಪುಡಿ ಏನೇನೋ ಇನ್ನು ಮಿಕ್ಸ್ ಹಾಕಿರೋ ಜ್ಯೂಸ್ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಸಖತ್ತಾಗೈತೆ. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿದ್ನಲ್ಲ, ಫುಲ್ ಹೊಟ್ಟೆ ಲೋಡ್ ಆಗ್ಬಿಟ್ಟಿತ್ತು. ಇದನ್ನ ಮಾಡಿಸ್ಕೊಂಡು ಕುಡ್ದೆ ನಾನು, ಸ್ವಲ್ಪ ರಿಲೀಫ್ ಅನಿಸ್ತು. ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು ನನಗೆ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ ತಕ್ಷಣ. ಜೊತೆಗೆ ಅದ್ರ ಪೌಡ್ರು ಸಹ ಇಸ್ಕೊಬಂದೆ ಫ್ರೆಂಡ್ಸ್. ನಾನು ನಿಮಗೂ ಮಾಡಿ ತೋರಿಸ್ತೀನಿ ಅದು ಹೆಂಗಿರ್ತೈತೆ ಅಂತ ಅಂದ್ಬಿಟ್ಟು. ನಿಮ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ. ಆಮೇಲೆ ಹೊರಡೋ ಟೈಮ್ ಆಯಿತು. ವರಲಕ್ಷ್ಮಿ ನೋಡೋಣ ಅಂತ ಬಂದೆ. ಇವರು ಸಿಕ್ಕಾಪಟ್ಟೆ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಮತ್ತೆ ಇವ್ರು ಸೀರೆ ಉಡ್ಸಲ್ಲ, ಮುಂದೆ ಸೀರೆ ಇಡ್ತಾರೆ. ಇರೋ ಪ್ರಕಾರ ವರಲಕ್ಷ್ಮಿ ಹಬ್ಬನ ಹಿಂಗೆ ಮಾಡಬೇಕಾಗಿರೋದು. ನಾವು ಹೊಸ್ದಾಗಿ ಜನಗಳು ಕಂಡಿಡ್ದಿರೋದು ಸೀರೆ ಉಡ್ಸೋದು, ಕೈಕಾಲು ಇಡೋದು ಎಲ್ಲನೂ. ಇಲ್ಲೂ ಅರ್ಶಿನ ಕುಂಕುಮ ತಗೊಂಡು ಬಸ್ ಸ್ಟಾಪ್ ತನಕ ಡ್ರಾಪ್ ಕೊಟ್ಟರು. ಅಲ್ಲಿಂದ ಬಸ್ ಹತ್ಕೊಂಡು ಅಲ್ಲಿ ಬರೋಷ್ಟಲ್ಲಿ 1 ಅವರ್ ಆಯಿತು. ಪಾಪ 1 ಅವರ್ ಶಿವ ನನಗೋಸ್ಕರ ಬಸ್ ಸ್ಟಾಪಲ್ಲಿ ಕಾಯ್ದು ಆಮೇಲೆ ಕರ್ಕೊಂಡೋಯ್ತು. 9 ಗಂಟೆ ಆಯಿತು ಫ್ರೆಂಡ್ಸ್. 4:15 ಹೋಗಿ 9 ಗಂಟೆ ಆಯಿತು. ಎಲ್ಲ ಸುತ್ತಾಡ್ಕೊಂಡು ಅರ್ಶಿನ ಕುಂಕುಮ ಇಸ್ಕೊಬರಕ್ಕೆ. ಆಂಜನೇಯ ಸ್ವಾಮಿ ಪ್ರಸಾದ. ನಾನು ಹೋಗ್ಬೇಕಾದ್ರೆ ಆಂಜನೇಯ ಸ್ವಾಮಿ ಕೈ ಮುಕ್ಕೊಂಡೋದೆ ಹತ್ರ ಹೋಗಿ. ಬಸ್ಸಲ್ಲಿ ಓಡಾಡೋದು ಕಷ್ಟ ಫ್ರೆಂಡ್ಸ್. ಆದಷ್ಟು ಬೇಗ ನಾವು ಬೈಕ್ ತಗೊಳ್ಳುವ. ಓಹೋ, ನಾಗವಲ್ಲಿ ಆಗ್ಬಿಟ್ಟು ಬಂದಿದ್ದೀನಿ. ಅದಕ್ಕೆ ಬಸ್ಸಲ್ಲಿ 2 ಮಕ್ಕಳು ಪಿಟ್ವಿನ್ಸ್ ಹೆಣ್ಮಕ್ಳು ನಾನೇ ತಿರ್ಗಿ ನೋಡ್ತಾ ಇದ್ರು. ನನ್ನ ಯಾವ ಥರ ನೋಡ್ಬಿಟ್ಟು ತಿರ್ಗಿ ನೋಡವ್ರೆ. ನಾಗವಲ್ಲಿ ಏನು ಬಸ್ಸಲ್ಲಿ ಟ್ರಾವೆಲಿಂಗು ಅಂತ. ಅರ್ಶಿನ ಕುಂಕುಮದ ಬಳೆ ಎಲ್ಲ ಹೊಡೆದೋಗ್ತಿದೆ. ಎಷ್ಟು ಸೇಫ್ಟಿ ಆಗಿಡು. ಇಲ್ಲ, ಬಳೆ ಕೈಗೆ ಹಾಕ್ಕೊಬಿಟ್ಟಿದ್ದೀನಿ. ಎಲ್ಲ ಕೊಟ್ಟಿದ್ದೆಲ್ಲ ಕೈಗೆ ಜೋಡಿಸಿದ್ದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಏನು ನೋಡೋದು ಅಯ್ಯೋ, ಗಾಯ ಆಗೈತೆ ಅವ್ನಿಗೆ. ಶಿವಣ್ಣಗೆ ಇವಾಗ ಅದೇ ಊಟ ಫ್ರೆಂಡ್ಸ್. ಅವರು ಊಟ ಎಲ್ಲ ಪ್ಯಾಕ್ ಮಾಡಿಕೊಟ್ರು. ನಿಜ ಇವಾಗ ಬಂದು ನನ್ನ ಕೈಲಿ ಮಾಡೋಕ್ಕೆ ಸ್ವಲ್ಪ ಒದ್ದಾಡ್ಬಿಡ್ತಿದ್ದೆ. ನೀನು ತಿನ್ನಲ್ಲ ಕಣ್ಲಾ. ನೋಡು ಕುರುಪು ಹೆಂಗ್ ಹಾಕ್ಸ್ಕೊಂಡವನೆ. ರೌಡಿ ಆದಂಗೆ ಹಾಕ್ಸ್ಕೊಂಡವನೆ. ಬಾರ್ಲ ಈ ಕಡೆ. ಸಖತ್ತಾಗೈತಲ್ಲ ಸಾಂಬಾರು. ಚೆನ್ನಾಗಿ ಮಾಡಿದಾರ ಅವರು. ಫುಲ್ಲು ರೆಸ್ಟ್ ಮಾಡ್ಬೇಕು ನಾನು. ನಾಳೆ ಸಿಗ್ತೀವಿ. ಬಾಯ್. ಗುಡ್ ನೈಟ್ ಫ್ರೆಂಡ್ಸ್.